ಎಲ್ಲಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸುಮಾರು ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ಏನು ಗುರ್ರೋದು ಬ್ಯಾಟಿಗೆ ಏನು ಹಿಡ್ಕೊಂಬರ್ತಾರೆ, ಚೆಕ್ ಮಾಡ್ತಾರೆ, ವಾಪಸ್ ಕಳಿಸ್ತಾರೆ ಬ್ಯಾಟ್ನ, ಮತ್ತೆ ತೊಗೊಂಬ ಅಂತಾರೆ ಬೇರೆ ಬ್ಯಾಟ್ನ. ಏನಿದು ಬ್ಯಾಟ್ಗಳ ರಿಪ್ಲೇಸ್ಮೆಂಟ್ ಆಗ್ತಿದೆಯಲ್ಲ IPLಲ್ಲಿ, ಏನಿದು ಹೊಸದಾಗಿ ಈ ಸೀಸನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂಪೈರ್ಸ್ಗಳು, ಏನು ರೂಲ್ ಚೇಂಜ್ ಆಗಿರೋ ಬಗ್ಗೆ ಮುಂಚೆ ಹೇಳಲೇ ಇಲ್ವಲ್ಲ ಅವರು, ಆನ್ ಫೀಲ್ಡು ಕೂಡ ಚೆಕ್ ಮಾಡ್ತಾರೆ ಅಂತ. ಹೌದು, ಇವಾಗ ಆನ್ ಫೀಲ್ಡು ಕೂಡ ಚೆಕ್ ಮಾಡ್ತಿದ್ರೆ ಆ ಒಂದು ಗಾಜು ಏನಿರುತ್ತೆ ಅದನ್ನು ಹಿಡ್ಕೊಂಬಂದ್ಬಿಟ್ಟು ಆ ಡೈಮೆನ್ಷನ್ಸ್ ಒಳಗಡೆ ಬ್ಯಾಟು ಪಾಸ್ ಆಯಿತು ಅಂದರೆ ಆಡೋದಕ್ಕೆ ಬಿಡ್ತಾ ಇದ್ದಾರೆ. ಇದು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಚೆಕ್ ಮಾಡಿ ಬಂದವ್ರಿಗೆಲ್ಲ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿದ್ರೆ ಅಂತಲ್ಲ, ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ರೆ. ರ್ಯಾಂಡಮ್ ಆಗಿ ಏನೋ ಚೆಕ್ ಮಾಡಿದ್ರೆ ಅಂದರೆ ಭಯ ಬರಲಿ ಪ್ಲೇಯರ್ಸ್ಗಳಿಗೆ ಅಂತ ಎಲ್ಲರೂ ಚೆಕ್ ಮಾಡ್ತಾ ಇಲ್ಲ. ರ್ಯಾಂಡಮ್ ಆಗಿ ಅವ್ರು ಡೌಟ್ ಬಂದಂಥ ಪ್ಲೇಯರ್ಸ್ಗಳಿಗೆ ಬ್ಯಾಟ್ದು ಆ ಒಂದು ಗೇಜ್ ಏನಿರುತ್ತೆ ಅದನ್ನು ತೊಗೊಂಬಂದ್ಬಿಟ್ಟು ಹೊರಗಡೆ ತೋರ್ಸಪ್ಪ ಇಲ್ಲಿ ಶಿಷ್ಯ ಅಂತ ಅಂತಾರೆ. ಶಿಷ್ಯ ಏನಾದ್ರು ತೋರ್ಸೋಕ್ಕಾಗಿಲ್ಲ ಅಂತಂದರೆ ನಡಿಯಪ್ಪ ಅಲ್ಲಿ, ಇದು ಇಲ್ಲೀಗಲ್ ಬ್ಯಾಟು, ಬೇರೆ ಬ್ಯಾಟ್ನ ತಗೊಂಡು ಹೋಗು ರಾಜ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಸೊ ಇದು ಮುಂಚೆ ಇತ್ತ ರೂಲು ಅಂತ ಕೇಳಿದ್ರೆ, ಇದು ಮುಂಚೆನೂ ಕೂಡ ರೂಲು ಇತ್ತಂತೆ ಮಗ. ಆ್ಯಕ್ಚುಲಿ ಮ್ಯಾಚ್ಗಿನ್ನ ಮುಂಚೆ ಇದನ್ನು ಚೆಕ್ ಮಾಡ್ತಾ ಇದ್ರಂತೆ. ಮ್ಯಾಚ್ಗಿನ್ನ ಮುಂಚೆ ಒಂದಿನ ಮುಂಚೆ ಪ್ರಿಯರ್ ಆಗಿ ಇದನ್ನು ಚೆಕ್ ಮಾಡ್ತಿದ್ರಂತೆ, ಡ್ರೆಸ್ಸಿಂಗ್ ರೂಮಲ್ಲೇ ಚೆಕ್ ಮಾಡ್ತಾ ಇದ್ರಂತೆ. ಸೊ ಈ ಬ್ಯಾಟು ಡೈಮೆನ್ಷನ್ಸಲ್ಲಿ ಇದೆಯಾ, ವಿತಿನ್ ದ ರೂಲ್ಸಲ್ಲಿ ಇದೆಯಾ ಅಂದರೆ ವಿತಿನ್ ದ ರೂಲ್ಸ್, ಆ ಡೈಮೆನ್ಷನ್ಸ್ ನಿಮಗೆ ಪ್ರಿಸೈಸಾಗಿ ಹೇಳ್ತೀನಿ. ಆ ರೂಲ್ಸಲ್ಲಿ ಯಾರು ಇಲ್ಲ ಅಂತಂದರೆ ಮುಂಚೆನೇ ಹೇಳ್ತಿರಂತೆ ಇದು ಬ್ಯಾಟು ಲಾಯಕ್ಕಿಲ್ಲ ಆಗಿರೋ, ನೀನು ನಾಳೆ ನೆಟ್ಟಿಗಿರೋ ಬ್ಯಾಟ್ನ ತೊಗೊಂಬಂದ್ಬಿಟ್ಟು ಆಡಬೇಕು ಅಂತ ಹೇಳ್ತಾ ಇದ್ದಂತೆ. ಬಟ್ ಇವಾಗ ಆನ್ ಫೀಲ್ಡನ್ನು ಚೆಕ್ ಮಾಡ್ತಾ ಇದ್ದಾರೆ, ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಅವ್ರು ಡ್ರೆಸ್ಸಿಂಗ್ ರೂಮಲ್ಲಿ ಚೆಕ್ ಮಾಡಿದಾಗ, ಒಂದಿನ ಮುಂಚೆ ಚೆಕ್ ಮಾಡಿದಾಗ ಅವ್ರು ಹೇಳ್ತಿದ್ರು, ಬಟ್ ಇವರು ಅದೇ ಬ್ಯಾಟ್ನ ತಗೊಂಬಂದು ಆಡ್ತಾ ಇದ್ರಂತೆ ಪ್ಲೇಯರ್ಸ್ಗಳೆಲ್ಲ. ಇವತ್ತೆಲ್ಲ ಆಡಿದ್ದು ಆಟ ಆಗೋಗ್ಬಿಟ್ಟೈತೆ, ಹೆಂಗೆ ಬೇಕೋ ಹಂಗೆ ತಗೊಂಬಂದು ಆಡ್ತಾರೆ ಬ್ಯಾಟ್ನ. ಅಂದರೆ ಎಷ್ಟು ಬೇಕಾದ್ರೂ ಬಿಡ್ತಿರೋಂಥ ಬ್ಯಾಟ್ನ ತಗೊಂಬಂದು ಆಡ್ತಾರೆ, ಎಷ್ಟು ಬೇಕಾದ್ರೂ ಉದ್ದ ಇರೋಂಥ ಬ್ಯಾಟ್ಗಳನ್ನ ತಗೊಂಬಂದು ಆಡ್ತಾರೆ. ಉದ್ದ ಇರೋದನ್ನ ತಗೊಂಬಂದು ಆಡ್ಬೋದು, ಬಟ್ ವಿಡ್ತು ಅನ್ನೋದನ್ನ ಡೈಮೆನ್ಷನ್ಸು ಕ್ಲಿಯರಾಗಿ ಪ್ರಿಸೈಸಾಗಿ ವಿತಿನ್ ದ ರೂಲ್ಸು IPL ಕೋಡ್ ಆಫ್ ಕಂಡಕ್ಟಲ್ಲಿ ಮೆನ್ಷನ್ ಮಾಡಲಾಗಿದೆ. ಇಷ್ಟಿಷ್ಟು ವಿಡ್ತಲ್ಲೇ ಇರಬೇಕು, ಅದಕ್ಕಿಂತ ಕಮ್ಮಿ ಇದ್ರೂ ನಡೆಯುತ್ತೆ, ಅದಕ್ಕಿಂತ ಎಕ್ಸೀಡ್ ಆಗಬಾರದು. ಅದು ಎಕ್ಸೀಡ್ ಆಯಿತು ಅಂದರೆ ನಾವು ಗಾಜನ್ನ ಹಾಕೊಂಡು ತೋರಿಸ್ತೀವಿ, ನೀವು ಬ್ಯಾಟ್ನ ಚೇಂಜ್ ಮಾಡಬೇಕಾಗತ್ತೆ. ಅದು ಇಲ್ಲೀಗಲ್ ಬ್ಯಾಟ್ ಅಂತ ಇವಾಗಲ್ಲ, ಅದು ಮುಂಚೆನೂ ಇದೆ ರೂಲು. ಬಟ್ ಇವಾಗ ಆನ್ ಫೀಲ್ಡನ್ನೇ ಅದನ್ನು ನೋಡ್ತಾ ಇದ್ದಾರೆ ಅಷ್ಟೇ ಅಂಪೈರು. ಫೋರ್ತ್ ಅಂಪೈರ್ ಬರ್ತಾರೆ, ಜೊತೆಗೆ ಆನ್ ಫೀಲ್ಡ್ ಅಂಪೈರು ಕೂಡ ನೋಡ್ತಾರೆ, ಒಂದು ಗಾಜನ್ನು ಇಟ್ಕೊಂಡು. ನೆನ್ನೆ ಕೂಡ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ, KL ರಾಹುಲ್ ಸೂಪರ್ ಓವರ್ ಬ್ಯಾಟಿಂಗ್ ಆಡೋಕ್ಕೆ ಅಂತ ಬರ್ತಾ ಇರ್ತಾರೆ, ಅವಾಗಲೂ ಕೂಡ ಆ ಗಾಜನ್ನು ಇಟ್ಕೊಂಡು ಚೆಕ್ ಮಾಡ್ತಾರೆ. ನಮ್ಮ ಶಿಷ್ಯ ಕೆಮ್ತಾವನಲ್ಲಿ ಚೆಕ್ ಮಾಡ್ತಾರೆ. ಆ್ಯಂಡ್ ಗೊತ್ತಿರದೆ ರಜಲ್ಲು ಜೊತೆಗೆ ನರೈನ್ ಬ್ಯಾಟು, ಆಮೇಲೆ ಹೆನ್ರಿಕ್ ನೋಕಿಯಾ ಅವರ ಬ್ಯಾಟು ಎಲ್ಲನೂ ಕೂಡ ಚೆಕ್ ಮಾಡಿದ್ರು. ಸೊ ಅಲ್ಲಿ ಹೆನ್ರಿಕ್ ನೋಕಿಯಾ ಅವ್ರದ್ದು ಜೊತೆಗೆ ನರೇನ್ ಅವರ ಬ್ಯಾಟು ಲಾಯಕ್ಕಿಲ್ಲ ನಿಮ್ಮದು ಅಂತ ವಾಪಸ್ ಕಳಿಸಿದ್ರು. ಆ್ಯಂಡ್ ಬೇರೆ ಬ್ಯಾಟ್ನ ತರದಿ ಕೇಳಿದ್ರು. ನರೇನ್ ಅವರು ಚೆಕ್ ಮಾಡೋಗುರು, ಇನ್ನೊಂದ್ಸಲ ತೋರಿಸೋಗುರು, ಇನ್ನೊಂದ್ಸಲ ತೋರಿಸು, ನುಗ್ತಾಯ್ತೆ ಅಂತ ಹೇಳಿದ್ರು. ಅದು ನುಗ್ಲೇ ಇಲ್ಲ. ಬೇರೆ ಬ್ಯಾಟ್ ತಗೊಂಬ ರಾಜ, ನೀನು ಟೈಮ್ ಮಾಡೋದು ಗೊತ್ತು, ಇದು ದಪ್ಪ ಬ್ಯಾಟ್ ತಗೊಂಬಂದ್ಬಿಟ್ಟು ಅಂತ. ಮುಂಚೆ ಏನಕ್ಕೆ ಚೆಕ್ ಮಾಡ್ತಿಲ್ಲ ಅಂತ ಕೇಳಿದ್ರೆ, ಮುಂಚೆ ಅವ್ರ ತಲೆಗೆ ಹೊಡೆದಿಲ್ಲ ಅಂತ ಕಾಣಿಸುತ್ತೆ, ಆನ್ ಫೀಲ್ಡಲ್ಲಿ ಚೆಕ್ ಮಾಡಬೇಕು ಅಂತ. ದಪ್ಪ ಬ್ಯಾಟ್ ವೆಸ್ಟ್ ಇಂಡೀಸ್ ಪ್ಲೇಯರ್ಗಳಿಗೆ ಎಲ್ಲ ಆಲ್ಮೋಸ್ಟ್ ಚೆಕ್ ಮಾಡ್ತಾ ಇದ್ದಾರೆ. ವೆಸ್ಟ್ ಇಂಡೀಸ್ ಪ್ಲೇಯರ್ಗಳೆಲ್ಲ ದಪ್ಪ ಬ್ಯಾಟ್ನ ತೊಗೊಂಬರ್ತಾರೆ. ಇಂಡಿಯನ್ ಪ್ಲೇಸ್ಗಳು ಏನು ಚೆಕ್ ಮಾಡ್ತಿಲ್ಲ ಅಂತಲ್ಲ, ಇಂಡಿಯನ್ ಪ್ಲೇಸ್ಗೂ ಕೂಡ ಚೆಕ್ ಮಾಡ್ತಾನೆ. ರಿಯಾನ್ ಪರಾಗೂ ಕೂಡ ಚೆಕ್ ಮಾಡಿದ್ರು. ಟೈಮ್ ಮಾಡಿದ್ರೆ ಸಾಕು, ಹೆವಿ ಬ್ಯಾಟು ಅವನಜ್ಜಿ ಕಳ್ಳದೋಗುತ್ತೆ ಬಾಲು ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಅವರು ಹೆವಿ ಬ್ಯಾಟ್ನ ತೊಗೊಂಬಾರ, ರಜಲ್ ಆಗಿರಲಿ, ಗೇಲ್ ಆಗಿರಲಿ, ಸೊ ಅವರೆಲ್ಲ ಹೆವಿ ಬ್ಯಾಟ್ನ ಯೂಸ್ ಮಾಡುವಂಥ ಪ್ಲೇಯರ್ಸ್ಗಳು. ಸೊ ಇವಾಗ ಕೇಳ್ತೀರ, ಗುರು ಅವ್ರು ಯಾವುದಾದ್ರೂ ಬ್ಯಾಟ್ನ ಯೂಸ್ ಮಾಡಲಿ, ಅವ್ರ ಕೆಪಾಸಿಟಿ, ಅವ್ರು ಎತ್ತೋವಂಥ ಕೆಪಾಸಿಟಿ ಎಷ್ಟು ದಪ್ಪ, ಅವ್ರು ತಾಕತ್ತದು ಏನಲ್ಲಿ, ಇವ್ರದ್ದೇನದು ಮಧ್ಯ ಹೊಡಿತಾ ಇರ್ತಾನೆ, ಯಾವುದಾನ ಯೂಸ್ ಮಾಡ್ಕೊಳ್ಳಿ, ಏನು ಇವ್ರಿಗೆ ಅಂತ ಕೇಳ್ತೀರಾ. ಬಟ್ ಏನೋ ಕೋಡ್ ಆಫ್ ಕಂಡಕ್ಟ್ ಇದೆಯಲ್ಲಪ್ಪ, ಅದನ್ನ ಫಾಲೋ ಮಾಡಲೇಬೇಕಂತೆ. ನೀವು ಎಷ್ಟು ಹೆವಿ ಆಗಾದರೂ ಇರಲಿ, ಬ್ಯಾಟ್ ತೂಕ ಜಾಸ್ತಿ ಇರಲಿ, ಬಟ್ ಆ ಒಂದು ಡೈಮೆನ್ಷನ್ಸ್ ಏನಿದೆ, ವಿಡ್ತು ಜೊತೆಗೆ ಆ ಲೆಂತು, ಇದು ಅದು ಎಲ್ಲ ಲೆಂತ್ ಅಲ್ಲ, ವಿಡ್ತು ಮತ್ತು ಆ ಥಿಕ್ನೆಸ್ ಎಲ್ಲ ಏನಿದೆ, ಸೊ ಅದು ವಿತಿನ್ ದ ಲಿಮಿಟ್ಸ್ ಇರಬೇಕಂತೆ. ಆ್ಯಸ್ ಪರ್ ದ IPL ಕೋಡ್ ಆಫ್ ಕಂಡಕ್ಟ್ ಏನು ಅಂತಂದರೆ, ಡೆಪ್ತು ಬಂದ್ಬಿಟ್ಟು 2.68 ಇಂಚಸ್ ಒಳಗಿರಬೇಕಂತೆ. ಆ್ಯಂಡ್ ವಿಡ್ತು 4.33 ಇಂಚಸ್ ಒಳಗಿರಬೇಕಂತೆ. ಆ್ಯಂಡ್ ಎಡ್ಜ್ ಥಿಕ್ನೆಸ್ ಬಂದ್ಬಿಟ್ಟು 1.61 ಇಂಚಸ್ ಇರಬೇಕಂತೆ. ಸೊ ಈ ಮೂರು ಕ್ರೈಟೀರಿಯಾ ಮೀಟ್ ಆಯಿತು ಅಂತಂದರೆ ಇದಕ್ಕಿಂತ ಕಮ್ಮಿ ಬೇಕಾದ್ರೂ ಇರ್ಬೋದು, ಬಟ್ ಇದಕ್ಕಿಂತ ಜಾಸ್ತಿ ಎಕ್ಸೀಡ್ ಆಗಂಗೆ ಇಲ್ಲ. ಸೊ ಆ ಗಾಜು ಏನಿರುತ್ತೆ ತೊಗೊಂಬಂದು ತೋರಿಸ್ತಾರಲ್ಲ ಅವರು ಗಾಜನ್ನ, ಸೊ ಆ ಗಾಜು ಈ ಡೈಮೆನ್ಷನ್ಸಲ್ಲೇ ಇರುತ್ತೆ. ಸೊ ಈ ಮೂರು ಆ್ಯಂಗಲ್ಲು ಪರ್ಫೆಕ್ಟಾಗಿ ಸೂಟ್ ಆಯಿತು ಅಂತಂದರೆ, ಆ ಬ್ಯಾಟ್ಗೆ ನುಗ್ತು ಒಳಗಡೆ ಅಂತಂದರೆ ಅದು ಎಲಿಜಿಬಲ್ ಇದೆ ಅಂತ, ಇಲ್ಲ ಅಂದರೆ ಎಲಿಜಿಬಲ್ ಇಲ್ಲ ಅಂತ ಹೋಗ್ಬಿಟ್ಟು ಬೇರೆ ಬ್ಯಾಟ್ನ ತಗೊಂಡು ಹೋಗು ರಾಜ ಅಂತ ಕಳಿಸ್ತಾರೆ. ಆ್ಯಂಡ್ ಇದು ಬ್ಯಾಟಿಂಗ್ ಅವ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೋಡ್ತಾರೆ. ಯಾಕಂದರೆ ಬ್ಯಾಟಿಂಗ್ ಎಲ್ಲ ಅವರು ಆಡಿ ಮಾಡಿ ಎಲ್ಲ ಮುಗಿಸೋ ಚಿತ್ರ ಮಾಡಾದ್ಮೇಲೆ ನೋಡಿದ್ರೆ ಅದು ಪ್ರಯೋಜನ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ ನೋಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಮ್ಯಾಚ್ ನೋಡ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಇವಾಗ ಜಾಸ್ತಿ ಮ್ಯಾಚ್ಗಳಲ್ಲೇ ನೋಡ್ತಾ ಇದ್ದಾರೆ. ಗೋಯಿಂಗ್ ಫಾರ್ವರ್ಡ್ ಅದು ಎಷ್ಟು ಮ್ಯಾಚಲ್ಲಿ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಳ್ಳೆ ರ್ಯಾಂಡಮ್ ಆಗಿ ಅವ್ರು ನೋಡ್ಬೋದು, ಯಾವಾಗ ಬೇಕಾದ್ರೂ ಯಾವ ಪ್ಲೇಯರ್ ಬ್ಯಾಟ್ನು ಕೂಡ ಚೆಕ್ ಮಾಡ್ಬೋದು ಅಂತ
ಈ ಸೀಸನ್ನು ಈ ಒಂದು ಇನಿಷಿಯೇಟಿವ್ನ ಬಿ ಸಿ ಅವರು ತೊಗೊಂಡಿದ್ದಾರೆ. ಸೊ ನಿಮಗೆ ಏನು ಅನ್ನಿಸ್ತಿದೆ ಈ ಒಂದು ರೂಲು? ನನಗನ್ಸುತ್ತೆ ಪ್ಲೇಯರ್ಗಳ ಕೆಪಾಸಿಟಿಗೆ ಆ ಒಂದು ಬ್ಯಾಟ್ ಡೈಮೆನ್ಷನ್ಸ್ ಆಗಿರಲಿ, ಬ್ಯಾಟ್ ಬಿಡ್ತಾಗಿರಲಿ, ಅದು ಇದೆಲ್ಲ ಬಿಟ್ಬಿಡ್ಬೇಕು. ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆಯೋ, ಎಷ್ಟು ತೂಕ ಎತ್ತುವಂಥ ಕೆಪಾಸಿಟಿ ಇದೆಯೋ ಅದನ್ನು ಬಿಟ್ಬಿಡಬೇಕು. ಸೊ ಇದರಲ್ಲೂ ಕೂಡ ಲಿಮಿಟೇಷನ್ ಇಡುವಂಥದ್ದು, ನನಗೇನೋ ರೆಸ್ಟ್ರಿಕ್ಷನ್ ಹಾಕುವಂಥದ್ದು ನನಗೇನೋ ಸರಿ ಕಾಣಿಸ್ತಾ ಇಲ್ಲ. ಬಟ್ IPL ಕೋಡ್ ಆಫ್ ಕಂಡಕ್ಟ್ ಹೇಳುತ್ತೆ ಇಷ್ಟಿಷ್ಟೇ ಡೈಮೆನ್ಷನ್ಸ್ ಇರಬೇಕು ಅಂತ. ನಿಮ್ಮ ಅನಿಸಿಕೆ ಏನಿದ್ರ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಾಹ್.